ಕುಂದಾಪುರ ರೈಲು ಪ್ರಯಾಣಿಕರ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾಗಿ ಎಲ್ಲ ಸದಸ್ಯರ ಪರವಾಗಿ ಹಾಗೂ ಲಯನ್ಸ್ ಕ್ಲಬ್ ಬೆಂಗಳೂರಿನ ಅಧ್ಯಕ್ಷರು ಸರ್ವ ಸದಸ್ಯರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಈ ದಿನ ತಮಗೆಲ್ಲರೂ ತಿಳಿದಿರುವ ಹಾಗೆ ಈಗಾಗಲೇ ತಿಳಿದಿರುವ ಹಾಗೆ ಕುಂದಾಪುರ ರೈಲು ನಿಲ್ದಾಣದಲ್ಲಿ ಲಯನ್ಸ್ ಕ್ಲಬ್ ಬೆಂಗಳೂರು ವತಿಯಿಂದ ಸುಮಾರು 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿಲ್ದಾಣದ ಬಲಭಾಗದ ಏನು ಪ್ಲ್ಯಾಟ್ಫಾರ್ಮ್ ಇದೆ, ಪ್ಲ್ಯಾಟ್ಫಾರ್ಮನ್ನು ಸಂಪೂರ್ಣವಾಗಿ ನವೀಕರಿಸಿ ಅದರ ಮೇಲ್ಭಾಗದಲ್ಲಿ ಹೊಸ ಮೇಲ್ಛಾವಣಿಯನ್ನು ನಿರ್ಮಾಣ ಮಾಡಿಕೊಟ್ಟಿರುವ ಒಂದು ಕಾರ್ಯಕ್ರಮ ದಿನಾಂಕ 13 ಶುಕ್ರವಾರ ನಡೆದಿದೆ. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ನಮಗೆ ಕೆಲವರಿಗೆ ಗೊತ್ತಿದೆ, ಕೇಂದ್ರದ ರೈಲ್ವೆ ಖಾತೆಯ ರಾಜ್ಯ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರು ಆಗಮಿಸಿ ಒಂದು ಏನು ಪ್ರಾಜೆಕ್ಟ್ ಇದೆ ಲಯನ್ಸ್ ವತಿಯಿಂದ ಆದಂಥ ಕಾರ್ಯಕ್ರಮವನ್ನು ಆ ಒಂದು ಪ್ರಾಜೆಕ್ಟನ್ನು ಉದ್ಘಾಟನೆ ಮಾಡಿ ಕೊಂಕಣ ರೈಲ್ವೆಗೆ ಹಸ್ತಾಂತರ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ನಾವೇನು ಹೇಳಲಿಕ್ಕೆ ಇಷ್ಟಪಡ್ತೇವೆ ಅಂತ ಹೇಳಿದ್ರೆ, ಒಂದು ರೈಲ್ವೆ ಕೊಂಕಣ ರೈಲ್ವೆ ಆಗಲಿ ಒಂದು ರೈಲ್ವೆ ಕ್ಷೇತ್ರಕ್ಕೆ ಒಂದು ಖಾಸಗಿ ಸಂಸ್ಥೆ ಒಂದು ಅಷ್ಟು ದೊಡ್ಡ ಮಟ್ಟದಲ್ಲಿ ಕೊಡ್ತಿರುವುದು ರೈಲ್ವೆ ಇತಿಹಾಸದಲ್ಲಿ ಫಸ್ಟ್ ಅಂತ ನಾನು ಭಾವಿಸ್ತೇನೆ. ಅದನ್ನು ಯಾಕಂದರೆ ನಾವು ಮನವಿಯನ್ನು ಮಾಡಿದ್ದೇವೆ, ಅದ್ರ ಜೊತೆಗೆ ಅವರು ಅದನ್ನು ಸಹ ಮನಗಂಡಿದ್ದಾರೆ. ಏನು ಸಮಸ್ಯೆ ಜನರಿಗಿದೆ, ಅದು ರೈಲು ಪ್ರಯಾಣಿಕರಿಗೆ ಬರುವಾಗ, ಮಳೆ ಬರುವಾಗ ಅಥವಾ ಅತಿ ಬಿಸಿಲಿರುವಾಗ ರೈಲಿಗೆ ತೊಂದರೆ ಆಗುವಂಥ ವಿಷಯಗಳನ್ನು ನಮ್ಮ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು ಹಾಗೂ ಸದಸ್ಯರು ಮನಗೊಂಡು ಅವರ ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದು ನಾವು ಅದನ್ನು ಮಾಡಿಕೊಡ್ತೇವೆ ಅನ್ನುವಂಥ ಒಂದು ವಿಷಯವನ್ನು ಪ್ರಸ್ತಾಪ ಮಾಡೋದ್ರಿಂದ ರೈಲ್ವೆ ಇಲಾಖೆಯೊಟ್ಟಿಗೆ ನಾವು ಸಮನ್ವಯತೆಯನ್ನು ಸಾಧಿಸಿ ಅವರೊಟ್ಟಿಗೆ ಆಗಬೇಕಾದಂಥ ಇಲಾಖೆಯ ನಿಯಮಗಳ ಅನುಸಾರವಾಗಿ ನಾವು ಪ್ರಾಜೆಕ್ಟ್ಸನ್ನು ನಿರ್ಮಾಣ ಮಾಡಿ ಉದ್ಘಾಟನೆಗೆ ತಯಾರಾಗಿರ್ತಿದ್ವಿ. ಈ ಒಂದು ಸಂದರ್ಭದಲ್ಲಿ ತಾವು ಈಗಾಗಲೇ ಹೇಳಿದ ನಮಗೆ ಒಂದು ಹಲವು ವಿಷಯಗಳು ಕೆಲಸ ಮಾಡುವಾಗ ತೊಂದರೆ ಆಯಿತು. ಈಗ ರೈಲ್ವೆಯ ಕೇಂದ್ರ ರೈಲ್ವೆಯ ಮಾರ್ಗಸೂಚಿಯಂತೆ ಕೆಲಸ ಮಾಡಬೇಕಾಗ್ತದೆ. ಅದನ್ನೆಲ್ಲ ಕೂಡ ನಮಗೆ ಕೆಲವು ಪರಿಹಾರ ಮಾಡಲಿಕ್ಕೆ ನಮ್ಮ ಸಂಸ್ಥೆಗಳು ಕೂಡ ತುಂಬ ನಮಗೆ ಅಮೌಂಟಿಗೆ ಇಟ್ಟು ಕೆಲಸ ಮಾಡಿಸಿದ್ದಾರೆ. ಇದು ಮುಖ್ಯವಾಗಿ ಇಲ್ಲಿ ವಿಷಯ ಅಂತ ಹೇಳಿದ್ರೆ, ಈ ರೈಲ್ವೆ ನಮ್ಮ ಲಯನ್ಸ್ ಕ್ಲಬ್ನ ವತಿಯಿಂದ ನಡೆಯತಕ್ಕಂಥ ಈ ಒಂದು ಕಾಮಗಾರಿ ಅಥವಾ ಪ್ರಾಜೆಕ್ಟ್ಸ್ ಏನಿದೆ, ಇದು ಉದ್ಘಾಟನೆ ಮಾಡುವ ನೆಪದಲ್ಲಿ ಕೇಂದ್ರದ ರೈಲ್ವೆ ಸಚಿವರು ಕುಂದಾಪುರಕ್ಕೆ ಆಗ್ತಿರುವಂಥದ್ದು ಪ್ರಥಮ ಬಾರಿ. ಇಷ್ಟು ತನಕ ಯಾರು ನಮ್ಮ ಕುಂದಾಪುರ ರೈಲ್ವೆ ಸ್ಟೇಷನ್ಗೆ ರೈಲ್ವೆ ಸಚಿವರು ಬರಲಿಲ್ಲ. ಇದು ನಿಜವಾಗಿ ಒಂದು ರೀತಿಯಲ್ಲಿ ಒಂದು ಬಹಳ ನಮಗೊಂದು ಹೆಮ್ಮೆ ಆಗುವ ಒಂದು ರೀತಿ ಸಂತೋಷದ ವಿಷಯ ಅಂತ ನಾನು ಭಾವಿಸ್ತೇನೆ. ಅದೇ ಸಂದರ್ಭದಲ್ಲಿ ಇದೇ ರೈಲ್ವೆ ಸಚಿವರು ಬರುವ ಸಂದರ್ಭದಲ್ಲಿ ನಾವು ಇನ್ನೂ ಅನೇಕ ಬೇಡಿಕೆಗಳನ್ನು ಈ ಕೊಂಕಣ ರೈಲ್ವೆಯ ಭಾಗದಲ್ಲಿ ಅಥವಾ ಕುಂದಾಪುರ ಭಾಗದಲ್ಲಿ ನಾವು ಮನವಿ ಮಾಡಲಿಕ್ಕಿದ್ದೇವೆ. ವಿಶೇಷವಾಗಿ ಇದರಲ್ಲಿ ನಮ್ಮ ಕರ್ನಾಟಕ ಭಾಗದಲ್ಲಿ ನೀರು ತುಂಬುವಂಥ ವ್ಯವಸ್ಥೆ ಇಲ್ಲ. ಆದರೆ ನಮಗೆ ಬೇರೆ ಬೇರೆ ರೈಲುಗಳನ್ನು ಈ ಕರಾವಳಿ ಭಾಗಕ್ಕೆ ಅಥವಾ ಕರ್ನಾಟಕ ಭಾಗಕ್ಕೆ ಕೊಡಲಿಕ್ಕೆ ಸ್ವಲ್ಪ ತೊಂದರೆ ಕೂಡ ಅದರ ಆ ಕಾರಣಕ್ಕಾಗೂ ಇದೆ. ಅದಕ್ಕಾಗಿ ನಾವು ಉಡುಪಿ ಜಿಲ್ಲೆಯಲ್ಲಿ ರೈಲಿಗೆ ನೀರು ತುಂಬಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕೆನ್ನುವಂಥ ಮನವಿಯನ್ನು ಈಗಾಗಲೇ ನಾವು ಆ ಪ್ರಸ್ತಾವವನ್ನು ನಾನು KRCC ಸದಸ್ಯರಾಗಿ ಕೂಡ ರೈಲ್ವೆ ಇಲಾಖೆಗೆ ಹೇಳಿದ್ದೇನೆ. ಸಂಸದರು ಕೂಡ ವಿಷಯದಲ್ಲಿ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನಾಡಿದ್ದು ಮಾನ್ಯ ಸಚಿವರು ಬಂದಾಗ ಈ ಬೇಡಿಕೆಯನ್ನು ಇಡ್ತೇವೆ. ಇನ್ನೂ ಒಂದೆರಡು ಟ್ರೈನ್ ಬರಲಿಕ್ಕೆ ಅವಕಾಶಗಳಿರ್ತದೆ ಅನ್ನುವಂಥ ಒಂದು ವಿಷಯವನ್ನು ಅವರಿಗೆ ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಮತ್ತೆ ಈಗಾಗಲೇ ಕೆಲವು ವಿಷಯಗಳನ್ನು ಹೇಳಿದೆ. ನಾವೀಗ ಇದರಲ್ಲಿ ಕರ್ನಾಟಕ ಇದು ರೈಲುಗಳ ಪಾರ್ಕಿಂಗ್ ವ್ಯವಸ್ಥೆಗಳು ಕೂಡ ನಮಗೆ ಭಾಗದಲ್ಲಿ ಆಗಬೇಕಾಗಿದೆ. ಪಾರ್ಕಿಂಗ್ ವ್ಯವಸ್ಥೆ, ಅದಕ್ಕೆ ಸೈಬರ್ ಲೈನ್ ಅನ್ನುವಂಥದ್ದು ವ್ಯವಸ್ಥೆಗಳನ್ನು ಮಾಡಬೇಕು. ಅದನ್ನು ಕೂಡ ಆ ಬೇಡಿಕೆಯನ್ನು ಇಷ್ಟವರೆಗೆ ನಮ್ಮ ಕರಾವಳಿಯಲ್ಲಿ ಕೊಂಕಣ ರೈಲ್ವೆಯ ರೀಜನ್ನಲ್ಲಿ ಇಷ್ಟು ತನಕ ಕೆಲಸಗಳಾಗಿಲ್ಲ. ಈ ಬಾರಿ ಅದನ್ನು ಮನವಿಯನ್ನು ಸಹ ಅವರಿಗೆ ಕೊಡಲಿಕ್ಕಿದ್ದೇವೆ ನಾವು. ಇದೆ ಸರ್. ಅದು ಅಲ್ಲದೆ ಕೆಲವೊಂದು ಹೆಚ್ಚುವರಿ ರೈಲ್ವೆ ಸ್ಟಾಪೇಜ್ಗಳನ್ನ ಕೋಚುವೇಲಿ, ಅಮೃತ್ಸರ್
ಪೋರ್ಬಂದರ್, ಡೆಹ್ರಾಡೂನ್ಗಳು ಕೂಡ ಕುಂದಾಪುರ ನಿಲುಗಡೆಗೆ ಬೇಡಿಕೆಯನ್ನು ನಾವು ಸಲ್ಲಿಸಿದ್ದೇವೆ. ಈಗಾಗಲೇ ಕುಂದಾಪುರ ರೈಲು ನಿಲ್ದಾಣದಲ್ಲಿ ಬಲಭಾಗ ನೀವು ಮಾಡಿದ್ದೀವಿ, ಅಂದರೆ ನಮ್ಮ ಲಯನ್ಸ್ ಕ್ಲಬ್ನವರು. ಎಡಭಾಗವನ್ನು ರೈಲ್ವೆ ಇಲಾಖೆಯಲ್ಲೇ, ಕೊಂಕಣ ರೈಲ್ವೆ ಇಲಾಖೆಯಲ್ಲೇ ಅವರ ಅನುದಾನದಲ್ಲಿ ಅದನ್ನು ಮಾಡುವ ಬಗ್ಗೆ ನಾವು ಒತ್ತಡವನ್ನು ಹೇಳಲಿಕ್ಕಿದ್ದೇವೆ. ಹಾಗೆ ಅದು ಅಲ್ಲದೆ ಕುಂದಾಪುರ ರೈಲು ನಿಲ್ದಾಣದ ಪಾದಚಾರಿ ಬೆಳೆಸುವುದು ಏನಿದೆ, ಫುಟ್ ಓವರ್ ಬ್ರಿಡ್ಜ್, ಅದರ ಮೇಲೆ ಕೂಡ ರೂಫಿಂಗ್ ಮಾಡಲಿಕ್ಕೆ ಇಲಾಖೆಯಲ್ಲೇ ಅನುದಾನವನ್ನು, ಕೊಂಕಣ ರೈಲ್ವೆಯಿಂದ ಅನುದಾನ ಮಾಡಲಿಕ್ಕೆ ಕೇಳಲಿಕ್ಕೆ ನಾವು ಬಯಸಿದ್ದೇವೆ. ಆ ಒಂದು ಡಿಮಾಂಡನ್ನು ಕೂಡ ನಾಡ್ದು ಇಡಲಿಕ್ಕಿದೆ. ಎರಡನೇ ಪ್ಲ್ಯಾಟ್ಫಾರ್ಮ್ ಆಚೆಗೆ ಪೂರ್ವ ಭಾಗದಲ್ಲಿ ಅದು ಕೂಡ ಮೇಲ್ಚಾವಣಿಯನ್ನು ರೈಲ್ವೆ ಇಲಾಖೆ ಮಾಡಬೇಕೆನ್ನುವಂಥ ಮನವಿಯನ್ನು ಕೂಡ ಸಲ್ಲಿಸಬೇಕಿದ್ದೇವೆ ನಾವು. ಇನ್ನೂ ಹೆಚ್ಚಾಗಿ ಈಗಾಗಲೇ ಉಡುಪಿಗೆ ಏನು ಅಮೃತ್ ಭಾರತ್ ರೈಲ್ವೆ ಯೋಜನೆ ಅಡಿಯಲ್ಲಿ ಸುಮಾರು 90 ಕೋಟಿ ರೂಪಾಯಿ ಅನುದಾನದಲ್ಲಿ ಅಭಿವೃದ್ಧಿ ಕೆಲಸಗಳು ಸ್ಟಾರ್ಟ್ ಆಗಿದೆ. ಅದು ಒಂದು ಟೆಂಡರ್ ಹಂತದಲ್ಲಿದೆ. ಕೂಡ ನಮ್ಮನ್ನು ಕೂಡ ಕುಂದಾಪುರವನ್ನು ಕೂಡ ಅಮೃತ್ ಭಾರತ್ ಒಂದು ನಿಲ್ದಾಣಕ್ಕೆ ಆಯ್ಕೆ ಮಾಡಬೇಕು ಅನ್ನುವಂಥ ಮನವಿಯನ್ನು ನಾವು ಸಚಿವರಿಗೆ ನೀಡಲಿಕ್ಕಿದ್ದೇವೆ. ಮತ್ತು ಇನ್ನೂ ಕೆಲವು ರೈಲುಗಳ ಬಗ್ಗೆ ಈಗಾಗಲೇ ನಮಗೆ ಬೆಂಗಳೂರಿಗೆ ಹೋಗೋ ಟ್ರೈನ್ ನಾವು ಈಗಾಗಲೇ ಇವತ್ತು ಕೂಡ ಕೆಲವು ಇದರಲ್ಲಿ ಬಂದಿದೆ. ಬೆಂಗಳೂರಿಗೆ ಹೋಗುವ ಹಗಲು ಟ್ರೈನ್ ನಮಗೆ ಆಲ್ರೆಡಿ ಕ್ಯಾನ್ಸಲ್ ಆಗಿದೆ. ಅದು ಅಲ್ಲಿ ಸುಬ್ರಹ್ಮಣ್ಯ ಸಕಲೇಶ್ಪುರದವರೆಗೆ ವಿದ್ಯುತ್ ಕೆಲಸಗಳು, ವಿದ್ಯುದ್ದೀಕರಣ, ಎಲೆಕ್ಟ್ರಿಕೇಶನ್ ವರ್ಕ್ ಆಗ್ತಿರೋದ್ರಿಂದ ಅಲ್ಲಿ ಹಗಲು ಟ್ರೈನ್ ಸ್ಟಾಪ್ ಮಾಡಿದ್ದಾರೆ. ನಮ್ಮದು ಅದರಲ್ಲಿ ನಮ್ಮ ಹಗಲು ಟ್ರೈನ್ ಡೇಟ್ ಏನೊಂದು ತಿರುಗ್ತದೆ, ನಮ್ಮ ಕಾರವಾರ ಟು ಯಶವಂತಪುರ, ಅದು ಕ್ಯಾನ್ಸಲ್ ಆಗಿದೆ. ಅದರ ಬದಲಿಗೆ ನಾವು ಇನ್ನೊಂದು ಟ್ರೈನ್ ಡೇ ಬದಲು ನೈಟ್ ಅಕ್ಷರ ಕೊಡಿ ಅಂತ ನಾವು ಡಿಮಾಂಡನ್ನು ಮಾಡಿ ಆಲ್ರೆಡಿ ಕಳಿಸಿದ್ದೇವೆ. ಅದನ್ನು ಕೂಡ ಪುನಃ ಸಚಿವರಿಗೆ ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಅವರು ಇಷ್ಟು ದೊಡ್ಡ ಪ್ರಾಜೆಕ್ಟ್ಗಳನ್ನು ಮಾಡಿದ್ದು ನಮಗೆ ಗೊತ್ತಿದೆ. ಯಾರೂ ಇಷ್ಟು ತನಕ ಅಷ್ಟು ಮುಂದೆ ಬರಲಿಲ್ಲ. ನಾವು ಅವರ ಜೊತೆ ಇನ್ನೂ ಕೂಡ ಮುಂದಿನ ವರ್ಷ, ಈ ವರ್ಷ ರೌಂಡ್ ಕೋಸ್ಟ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಸದಸ್ಯರು ಸೇರಿಕೊಂಡು ಅಷ್ಟು ದೊಡ್ಡ ಒಂದು ಮೊತ್ತದ ಪ್ರಾಜೆಕ್ಟನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮುಂದಿನ ಅಧ್ಯಕ್ಷರು ಕೂಡ ಯಾರಿದ್ರು ಕೂಡ ಅವರು ಕೂಡ ಇನ್ನೂ ಹೆಚ್ಚಿನ ಪ್ರಾಜೆಕ್ಟ್ಗಳನ್ನು ಮಾಡಿ ಜನರಿಗೆ ಸೇವೆ ಒದಗಿಸಲಿಕ್ಕೆ ಮಾಡಲಿ ಅನ್ನುವಂಥ ಮನವಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೆ ಇದು ನಾನು ಈಗಾಗಲೇ ಹೇಳಿದಾಗೆ ಲಯನ್ಸ್ ಕ್ಲಬ್ನವರು ಮಾಡಿದ ಕಾರ್ಯ ಸಮಾಜಕ್ಕೆ ಒಂದು ಮಾತ್ರ. ಇವತ್ತು ಲಕ್ಷಾಂತರ ಜನ ಆ ರೈಲ್ವೆಯಲ್ಲಿ ತಿರುಗಾಡ್ತಾರೆ. ಅಂಥವರಿಗೆಲ್ಲ ಇವರು ಸ್ವತಃ ಅನುಭವ ಆದ್ದರಿಂದ ಮಳೆ ಬರುವಾಗ ರೈಲು ಹತ್ತುವಾಗ ಇಡುವಾಗ ಅದ ವ್ಯವಸ್ಥೆಗಳನ್ನು ಮನಗಂಡು ಅದನ್ನು ತಕ್ಷಣ ಮಾಡಬೇಕೆನ್ನುವಂಥದ್ದು ನಮ್ಮೊಟ್ಟಿಗೆ ಒಂದು ಮಾತುಕತೆ ಮಾಡಿ ಸಂಪೂರ್ಣ ಕೆಲಸವನ್ನು ಜವಾಬ್ದಾರಿ ತಗೊಂಡು ಬೇರೆರಾದರೂ ಕೊಂಕಣ ರೈಲ್ವೆಯವರ ಒಂದು ಕೆಲವು ನಿಯಮ ಮಾರ್ಗಸೂಚಿ ಕೆಲಸ ಅವರದ್ದಾದ ಕಾನೂನುಗಳ ಒಳಗೆ ಸಾಧಾರಣದ ಕೆಲಸ ಮಾಡೋದೇ ಇಲ್ಲ, ಅಂಥದ್ದೆಲ್ಲ ಉಂಟು. ಅಂಥದ್ದು ಕೂಡ ಯಾವ ಕಾರಣಕ್ಕೂ ಅದನ್ನು ಧೃತಿಗಿಡದೆ ಅದನ್ನು ಮಾಡಲೇಬೇಕೆನ್ನುವಂಥ ಒಂದು ಸಂಕಲ್ಪದಿಂದ ಒಂದು ಭಾಳ ವೇಗವಾಗಿ ಅಂದರೆ ಅವ್ರದ್ದು ಕೆಲವು ತೊಂದರೆಗಳಾದ್ರೆ ನಾವು ಇನ್ನೂ ಬೇಕಾಗ್ತಿದ್ದೆ ನಾವು ಕೆಲಸಗಳೆಲ್ಲ ಅದನ್ನು ಮುಗಿಸಿಕೊಟ್ಟಿದ್ದಾರೆ. ನಾವು ಅವರಿಗೆ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಅವರು ನಮ್ಮ ಕುಂದಾಪುರ ರೈಲು ಪ್ರಯಾಣಿಕರ ಸಮಿತಿಯಿಂದ ನಾವು ಧನ್ಯವಾದ ಹೇಳ್ತೀವಿ. ಮಂಗಳೂರು ಅಂತಾರಾಷ್ಟ್ರೀಯ ಲಯನ್ಸ್ ಎಂಬಂಥ ಒಂದು ಪ್ರಸಿದ್ಧವಾದ ಒಂದು ಸೇವಾ ಸಂಸ್ಥೆ. ಲಯನ್ಸ್ ಸಂಸ್ಥೆ ಹುಟ್ಟಿ ಸುಮಾರು 117 ವರ್ಷಗಳಾಗಿವೆ, ಅಲ್ಲ ಕ್ಷಮಿಸಬೇಕು 108 ವರ್ಷಗಳಾಗಿವೆ. ಆದರೆ ಕುಂದಾಪುರದಲ್ಲಿರುವ ಮಂಗಳೂರು ಲಯನ್ಸ್ ಸಂಸ್ಥೆ ಹುಟ್ಟಿ ಕೇವಲ 28 ವರ್ಷಗಳಾಗಿವೆ. ಇದರ ಮುಖ್ಯ ಉದ್ದೇಶ ಸೇವೆ. ಎಲ್ಲಿ ಅಗತ್ಯ ಉಂಟೋ ಅಲ್ಲಿ ನಾವು ನಮ್ಮ ಸೇವೆಯನ್ನು ಅಥವಾ ಅವರಿಗೆ ಸಹಾಯವನ್ನು ಮಾಡಲು ಲಯನ್ಸ್ ಕ್ಲಬ್ ಸದಾ ಸಿದ್ಧ ಇರ್ತದೆ. ಈ ಸಂದರ್ಭದಲ್ಲಿ ಈ ವರ್ಷ ಹೊಸತಾಗಿ ಅಂದರೆ 24-25 ವರ್ಷದಲ್ಲಿ ಜುಲೈಯಲ್ಲಿ ಮೊನ್ನೆ 24 ಜುಲೈಯಲ್ಲಿ ಶ್ರೀಯುತ ಲಯನ್ ರೋಹನ್ ಡಿಕೋಸ್ಟರ್ ಅವರು ನೂತನ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಅನೇಕ ಸೇವಾ ಯೋಜನೆಗಳನ್ನು ಮಾಡಬೇಕಂತ ಅವ್ರ ಮನಸ್ಸಿನಲ್ಲಿರ್ತದೆ. ಮತ್ತು ಜಿಲ್ಲೆಯಲ್ಲಿ ಸುಮಾರು 120 ಕ್ಲಬ್ಗಳಿದ್ದರು. ಈ ಎಲ್ಲ ಕ್ಲಬ್ಗಳ ಸೇವೆಗಳು ಮಾಡಿದ್ರೆ ನಮ್ಮ ಕ್ಲಬ್ ಮುಂಚೂಣಿಯಲ್ಲಿ ಬರಬೇಕೆಂಬುದೇ ಅವರ ಇಚ್ಛೆ ಆಗಿತ್ತು. ಇದನ್ನು ಪ್ರಾರಂಭದಲ್ಲೇ ಹೇಳಿದರು. ಹೀಗಾಗಿ ನಾವು ಎಡೆಬಿಡದೆ ಕಾರ್ಯಕ್ರಮ ಮಾಡ್ತಿರುವ ಸಂದರ್ಭದಲ್ಲಿ ಪ್ರತಿ ವರ್ಷ ಒಬ್ಬ ಅಧ್ಯಕ್ಷರು ಒಂದು ಅತ್ಯಂತ ಉತ್ತಮವಾದ ಅಥವಾ ಮೇಜರ್ ಸರ್ವಿಸ್ ಪ್ರಾಜೆಕ್ಟ್ ಮಾಡಬೇಕೆನ್ನುವಂಥ ಹಂಬಲ ಇಟ್ಕೊಂಡಿದ್ದಾರೆ. ಪ್ರತಿ ವರ್ಷ ಒಂದೊಂದಿದೆ. ನಿಮ್ಗೆ ತಿಳಿದ ಹಾಗೆ ಅಲ್ಲಿ ಕೋಡಿಮೂರ್ತಿಯಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ, ಅಥವಾ ನಮ್ಮ ಕೋಡಿಯಲ್ಲಿರುವಂಥ ಶಿವಾಕಿಗೆ ಮೆಟ್ಲಲ್ಲಿ ಇಂಥದ್ದು ಅನೇಕ ಜನಪರ
ಭಾಳ ಜನರ ಮನಸ್ಸಿನಲ್ಲಿ ಉಳಿಯುವಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ. ನಾವು ನೂರಾರು ಕಾರ್ಯಕ್ರಮಗಳು ಇಷ್ಟುವರೆಗೆ ಯಾರೂ ಮಾಡದಿದ್ದಂಥ ಅಧ್ಯಕ್ಷರು ಮಾಡದಿದ್ದಂಥ ಯಾವ ಕ್ಲಬ್ಬಿನವರು ಮಾಡಿದಂಥ ಕಾರ್ಯಕ್ರಮ ಹಾಕಿಕೊಂಡು ಕೊನೆಗೆ ಮೇಜರ್ ಪ್ರಾಜೆಕ್ಟ್ ಮಾಡಬೇಕಂತ ಹಂಬಲಿಸಿದಾಗ ಇವರ ಮನಸ್ಸಿಗೆ ನಾವು ಡಿಸ್ಕಸ್ ಮಾಡ್ತಿದ್ದಾಗ ಇವರ ಮನಸ್ಸಿನಲ್ಲಿ ಬಂದದ್ದಿದೆ. ಹೇಗೆ ಸರ್, ನಾವು ಕೋಣಿಯಲ್ಲಿ ಮೂಲಿಕಟ್ಟೆ ರೈಲ್ವೆ ಸ್ಟೇಷನ್ನಲ್ಲಿ ಹೆಚ್ಚಾಗಿ ರೈಲು ಇಳಿದು ರೈಲ್ವೆ ಸ್ಟೇಷನ್ ಒಳಗೆ ಬಂದು ಹೊರಗೆ ಬಂದು ರಿಕ್ಷೆ ಹಿಡಿಯೋ ಅಥವಾ ನಮ್ಮ ಕಾರ್ ಹಿಡಿಬೇಕಾದ್ರೆ ಮಧ್ಯೆ ಬಹಳ ತೊಂದರೆ ಆಗ್ತಿದೆ. ಮಳೆ ಬಂದಾಗ ನಡ್ಕೊಂಡು ಬರಬೇಕು, ಬಿಸಿಲು ಬಂದಾಗ ಬಿಸಿಲಲ್ಲಿ ಕಟ್ಟಬೇಕು, ಈ ರೀತಿಯಲ್ಲಿ ತುಂಬ ಉಪದ್ರ ಆಗ್ತದೆ. ನಾವು ವೀಲ್ ಇರುವಂಥ ಬ್ಯಾಗಿನ ನಡ್ಕೊಂಡು ಬರಬೇಕಾದ್ರೂ ಆ ಪ್ಲ್ಯಾಟ್ಫಾರ್ಮ್ ಏರುತ್ತಕ್ಕಾದ್ರೆ ಸಮತಟ್ಟಾಗಿದೆ, ಅದು ಕೂಡ ತುಂಬ ಹಿಂಸೆ ಆಗ್ತಿದ್ದು. ಆ ಬ್ಯಾಗ್ಗಳು ಹಾರ್ತಾ ಬರ್ತಿತ್ತು. ಇದನ್ನು ಮನಕೊಂಡು ಅವರಿಗೆ ಸ್ವತಃ ಅದರ ಅನುಭವ ಆಗಿದೆ. ನನಗೂ ಕೂಡ ನನ್ನ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಬಾಂಬೆ ಅಥವಾ ಇದಕ್ಕೆ ಹೋದಾಗ ಕೂಡ ನನಗೆ ಬಹಳ ಅನುಭವ ಆಗಿದೆ. ಎಲ್ಲ ಸದಸ್ಯರು ಒಮ್ಮತದಿಂದ ಈ ಕಾರ್ಯಕ್ರಮಕ್ಕೆ ಒಪ್ಪಿಗೆ ಕೊಟ್ಟರು. ಆ ನಂತರ ನಾವು ಪ್ರಾರಂಭದಲ್ಲಿ ಸುಮಾರು ಒಂದು 20ರಿಂದ 25 ಲಕ್ಷ ಆಗ್ಬೋದು ಅಂತ ಅಂದಾಜು ಮಾಡಿ ಇದಕ್ಕೆ ನಾವು ಮುಂದಾದಾಗ ಈ ಸಂದರ್ಭದಲ್ಲಿ ಕೊಂಕಣ ರೈಲ್ವೆಯನ್ನು ಸಂಪರ್ಕಿಸಲಿಕ್ಕೆ ನಮಗೆ ಸಹಾಯಕರಾದವರು ಈಗಾಗಲೇ ಮಾತನಾಡಿದಂಥ ಕುಂದಾಪುರ ರೈಲ್ವೆ ಪ್ರಯಾಣಿಕರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರಾದಂಥ ಗಣೇಶ್ ಪುತ್ರ ಅವರ ನೆನಪಿನಿಂದ ನಾವು ಕೊಂಕಣ ರೈಲ್ವೆಗೆ ಅವರ ಹತ್ರ ಸಂಪರ್ಕಗೊಂಡೆವು. ಆನಂತರ ಅದಕ್ಕೆ ಸಂಬಂಧಪಟ್ಟಾದ MLAಗಳು MP ಗಳು ಮತ್ತು ಸೋಮಣ್ಣರವರನ್ನು ನೇರವಾಗಿ ಅವರನ್ನು ಮಾತಾಡಲಿಕ್ಕಾಗಲಿಲ್ಲ. ಅಂತೂ ನಮ್ಮ MP ಮೂಲಕ ಅಥವಾ ಸಂಸದರ ಮೂಲಕ ಅವರ ಹತ್ರ ಮಾತುಕತೆ ಮಾಡಿ ನಮಗೆ ಒಪ್ಪಿಗೆ ಸಿಕ್ಕಿತ್ತು. ಈಗಾಗಲೇ ಹೇಳಿದಾಗ ಬಹಳಷ್ಟು ಜುಡುಕಾಗಿತ್ತು. ಒಂದು ವಿಶೇಷ ಅಂತ ಹೇಳಿದರೆ ಜಾಗಬೇಕು ಲಕ್ಷಗಟ್ಟಲೆ ಹಣ ನಾವು ಖರ್ಚು ಮಾಡ್ತೇವೆ. ಅದಕ್ಕೆಲ್ಲ ಅವರದ್ದೇ ಕೆಲವೊಂದು ರೀತಿ ರಿವಾಜುಗಳು ನಿಯಮಗಳಿದ್ದವು. ಭಾಳಷ್ಟು ತೊಂದರೆಗಳಾಗಿದ್ದವು. ಅವ್ರು ಹೇಳಿದಾಗ ಒಮ್ಮೆ ಕೆಲಸಕ್ಕೆ ಇಳಿದ ನಂತರ ಒಳಗಿಳಿದ ನಂತರ ಚಳಿ ಏನಂತ ನಾವು 25 ಇದ್ದವರಿಗೆ 35 ಸುಮಾರು ಈಗ 60 ಲಕ್ಷದವರೆಗೆ ಖರ್ಚು ಬಂತು. ಅದಕ್ಕೆ ಮಧ್ಯದಲ್ಲಿ ಮಳೆ ಬಂದು ಬಹಳ ಅವಾಂತರ ಉಂಟಾಯಿತು. ಆದರೂ ನಾವು ಧೃತಿಗೆಡದೆ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗೋದು. ಇದಕ್ಕೆ ನೇರವಾಗಿ ಭಾಳಷ್ಟು ಜನ ಸ್ಪಾನ್ಸರ್ಗಳು ಕೂಡ ನಮ್ಮ ಕ್ಲಬ್ಬಿನವರು ಕೂಡ ನಮ್ಮ ಮಿತ್ರ ಸ್ಪಾನ್ಸರ್ಸ್ ಕೂಡ ಸ್ಪಾನ್ಸರ್ ಮಾಡಿದ್ದಾರೆ. ಆನಂತರ ಇದ್ರ ಜೊತೆಗೆ ಕೇವಲ ಒಳಗೆ ಮಾತ್ರ ಅಲ್ಲ, ಹೊರಗೆ ಇರುವಂಥ ಒಂದು ಗಾರ್ಡನ್ ಇದೆ, ಸ್ವಲ್ಪ ಹಾಳು ಬಿದ್ದಾಗಿದೆ, ಅದನ್ನು ಕೂಡ ಸುಂದರೀಕರಿಸಬೇಕೆಂಬ ಇಚ್ಛೆ ಮುಂದಾಗಿತ್ತು. ನಮ್ಮ ಸದಸ್ಯರೆಲ್ಲದಕ್ಕೂ ಕೂಡ ಒಪ್ಪಿಗೆ ನೀಡಿ ಹೊರಗಿನ ಗಾರ್ಡನ್ನು, ಒಳಗಿದ್ದ ಪ್ಲ್ಯಾಟ್ಫಾರ್ಮ್, ನೆಲಹಾಸು ನೋಡಿದ್ರೆ ನಮ್ಮ ಮನೆಯಲ್ಲಿ ಕೂಡ ಅಷ್ಟು ಚೆಂದ ಆಗಲಿ, ಅಷ್ಟು ಚೆಂದದ ನೆಲಹಾಸು ಅತ್ಯಂತ ಉತ್ತಮವಾದ ಅವರು ಹೇಳಿದಂಥ ಅವರ ಸ್ಪೆಸಿಫಿಕೇಶನ್ ಪ್ರಕಾರವೇ ಗಟ್ಟಿಮುಟ್ಟಾದ ಮಾಡು, ಅದರ ಚಂದವೇ ಬೇರೆ. ನೀವು ಯಾರಾದರೂ ಈಗಾಗಲೇ ನೋಡಿದರೆ ಗೊತ್ತಾಗ್ತಿತ್ತು. ಅದರಲ್ಲಿ ನಾಳೆ 13ನೇ ತಾರೀಕಿಗೆ ಇದರ ಉದ್ಘಾಟನೆ ಸಮಾರಂಭ ಇದೆ. ಇದಕ್ಕೆ ಪ್ರಪ್ರಥಮದಿಂದ ಈವರೆಗೆ ಯಾವುದೇ ಕೇಂದ್ರ ಮಂತ್ರಿ ಕುಂದಾಪುರದ ಕಡೆಗೆ ಉಳಿದಿದ್ದಿಲ್ಲ. ಪ್ರಪ್ರಥಮವಾಗಿ ರೈಲ್ವೆ ರಾಜ್ಯ ಸಚಿವರಾದಂಥ ಶ್ರೀ ಸೋಮಣ್ಣನವರು ಆಗಮಿಸಲಿಕ್ಕಿದ್ದಾರೆ. ಅವ್ರ ಜೊತೆಗೆ ಸಂಸದರು ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಮೆಂಬರ್ ಶಾಸಕರಾದಂಥ ಶ್ರೀಮಂತ್ ಕೊಡ್ಗೇರು ಕೂಡ ಬರಲಿಕ್ಕಿದ್ದಾರೆ. ಅದೇ ಇದರಲ್ಲಿ ನಾವು ಲಯನ್ಸ್ ಕ್ಲಬ್ ಬೆಂಗಳೂರು ಒಂದು ಡಿಸ್ಟ್ರಿಕ್ಟ್ ಲಯನ್ಸಿನ ಕೈ ಕೆಳಗೆ ಅಥವಾ ಅದರ ಒಂದು ಅಂಗಸಂಸ್ಥೆ ಕೆಲಸ ಮಾಡೋದ್ರಿಂದ ನಮ್ಮ ಕ್ಲಬ್ಬಿನ ಜಿಲ್ಲಾ ಗವರ್ನರ್ಗಳಾದ ಶ್ರೀಮಾನ್ ಹನೀಫ್ ಮೊಹಮ್ಮದ್, ಅದೇ ರೀತಿಯಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಮೀಟಿಂಗ್ಗಳಾದಂಥ ಶ್ರೀಮಾನ್ ಸಪ್ಲಾ ಸುರೇಶ್, ಶ್ರೀ ರಾಜೀವ್ ಕೋಟ್ಯಾನ್ ಮತ್ತು ಶ್ರೀ ಹರಿಪ್ರಸಾದ್ ರೈಗಳು ಆಗಮಿಸಲಿಕ್ಕಿದ್ದಾರೆ. ಇದರ ಜೊತೆಗೆ ನಮ್ಮ ಕ್ಲಬ್ಬಿನ ಈ ಭಾಗದ ಕ್ಲಬ್ಬಿನ ಮೇಲೆ ಹುದ್ದೆಯಲ್ಲಿರುವಂಥ ರೀಜನಲ್ ಚೇರ್ಮನ್ಗಳು ಸ್ವಲ್ಪ ಸದಸ್ಯರು ಬರಲಿಕ್ಕಿದ್ದಾರೆ. ಮತ್ತು ಇಲ್ಲಿನ ಆಸುಪಾಸಿನ ನಾಗರಿಕರನ್ನು, ಕೋಣಿಯ ಅಥವಾ ಕಂದಾವರ ಪಂಚಾಯತ್ ಅಧ್ಯಕ್ಷರುಗಳು, ಯಾಕಂದರೆ ಊರ ಮನೆಯವರು ಅವರನ್ನೆಲ್ಲ ಅದಕ್ಕೆ ಆಗಮಿಸಲಿಕ್ಕೆ ಆಮಂತ್ರಿಸಲಿಕ್ಕಿದ್ದೇವೆ. ನೀವೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಆಗಮಿಸಿ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಚೆಂದಾಗಿಸಿ ಮತ್ತು ಇದರ ಸಂಪೂರ್ಣ ವರದಿಯನ್ನು ಲೋಕಕ್ಕೆ ತಿಳಿಯುವಂಥ ಜನರಿಗೆ ತಿಳಿಯುವ ಹಾಗೆ ಮಾಡಬೇಕು. ಮತ್ತು ಆ ದಿವಸ ನಾವು ಇವರು ಹೇಳಿದ ಹಾಗೆ ನಮ್ಮ ಹೊಸ ರೈಲು ನಿಲ್ದಾಣ, ಅದರ ಚಾವಣಿ ಅಥವಾ ನೆಲಹಾಸ ಹಾಕಿದಂಥ ಸಂಪೂರ್ಣಗೊಂಡಂಥ ನವೀಕೃತಗೊಂಡಂಥ ರೈಲ್ವೆ ಸ್ಟೇಷನ್ ಅಥವಾ ರೈಲ್ವೆ ನಿಲ್ದಾಣವನ್ನು ಲೋಕಾರ್ಪಣೆ ಮಾಡುವ ಸಂದರ್ಭದಲ್ಲಿ ನಿಮ್ಮ ಸ್ವಲ್ಪ ಉಪಸ್ಥಿತಿಯನ್ನು